ಸಿಎಂ ಡಿಕೆ ಶಿವಕುಮಾರ್ ಪದಗ್ರಹಣ ಸಂಭ್ರಮ. ಮಲ್ಲೇಶ್ವರದಲ್ಲಿ 10,000 ಲಾಡು ವಿತರಣೆ. ಜೂನ್ 3 ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅಧಿಕಾರ ಸ್ವೀಕರಿಸಿದ ಹಿನ್ನೆಲೆಯಲ್ಲಿ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಸುಬ್ರಹ್ಮಣ್ಯ ನಗರದ ಸಂಗೊಳ್ಳಿ ರಾಯಣ್ಣ ಉದ್ಯಾನವನದ ಮುಂಭಾಗದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ವೆಂಕಟಾಚಲಪತಿ ಅವರ ನೇತೃತ್ವದಲ್ಲಿ ಭವ್ಯ ಸಂಭ್ರಮಾಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ 10,000 ಲಾಡುಗಳನ್ನು ವಿತರಿಸಿ ಸಿಎಂ ಪದಗ್ರಹಣವನ್ನು ವಿಶೇಷವಾಗಿ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಲ್ಲೇಶ್ವರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅನೂಪ್ ಅಯ್ಯಂಗಾರ್ ಭಾಗವಹಿಸಿ ಸಾರ್ವಜನಿಕರಿಗೆ ಲಾಡು ವಿತರಿಸಿದರು. ಸಾವಿರಾರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಭ್ರಮಾಚರಣೆಗೆ ಸಾಕ್ಷಿಯಾದರು. ಈ ವೇಳೆ ಮಾತನಾಡಿದ ಅನೂಪ್ ಅಯ್ಯಂಗಾರ್, ಕಾಂಗ್ರೆಸ್ ಪಕ್ಷದಲ್ಲಿ 4 ದಶಕಗಳ ಕಾಲ ನಿಷ್ಠಾವಂತ ಕಾರ್ಯಕರ್ತರಾಗಿ ಸಂಘಟಕರಾಗಿ ಸೇವೆ ಸಲ್ಲಿಸಿರುವ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವುದು ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ಮತ್ತು ನವ ಚೈತನ್ಯ ಮೂಡಿಸಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಲ್ಲಿ ಅವರ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆ ತಂದು ಕೋಟ್ಯಾಂತರ ಜನರ ಬದುಕಿಗೆ ಆಶಾಕಿರಣವಾಗಿರುವುದನ್ನು ಅವರು ಸ್ಮರಿಸಿದರು. ರಾಜ್ಯದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ವಿಶೇಷ ಕಾಳಜಿ ಹೊಂದಿರುವ ಡಿಕೆ ಶಿವಕುಮಾರ್ ಅವರಿಗೆ ಮತ್ತಷ್ಟು ಶಕ್ತಿ ಮತ್ತು ಯಶಸ್ಸು ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು. ಕಾಂಗ್ರೆಸ್ ಮುಖಂಡರಾದ ವೆಂಕಟಾಚಲಪತಿ ಅವರು ಮಾತನಾಡಿ, ಯುವಕರ ಆಶಾಕಿರಣ, ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಅಪಾರ ದೈವ ಭಕ್ತರಾದ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿರುವುದು ನಾಡಿನ ಕೋಟ್ಯಾಂತರ ಜನರ ಕನಸು ನನಸಾದ ಕ್ಷಣವಾಗಿದೆ. ಇದು ಕಾಂಗ್ರೆಸ್ ಕಾರ್ಯಕರ್ತರ ಹೋರಾಟ, ತ್ಯಾಗ ಮತ್ತು ನಿಷ್ಠೆಗೆ ಸಂದ ಗೌರವವಾಗಿದೆ ಎಂದರು. ಈ ಐತಿಹಾಸಿಕ ಹಾಗೂ ಸಂಭ್ರಮದ ಸಂದರ್ಭದಲ್ಲಿ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ 10,000 ಲಾಡುಗಳನ್ನು ವಿತರಿಸುವ ಮೂಲಕ ಜನರೊಂದಿಗೆ ಸಂತೋಷವನ್ನು ಹಂಚಿಕೊಳ್ಳುತ್ತಿದ್ದೇವೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಅಭಿವೃದ್ಧಿ, ಜನಪರ ಆಡಳಿತ ಮತ್ತು ಸಾಮಾಜಿಕ ನ್ಯಾಯದ ಹೊಸ ಅಧ್ಯಾಯವನ್ನು ಆರಂಭಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಸ್ಥಳೀಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಮಲ್ಲೇಶ್ವರ ಪ್ರದೇಶದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಮುಖ್ಯಮಂತ್ರಿ ಪದಗ್ರಹಣವನ್ನು ಜನರು ಸಂಭ್ರಮದಿಂದ ಸ್ವಾಗತಿಸಿದರು. ನಮಗೆ ಇವತ್ತು ಭಾರಿ ಸಂತೋಷವಾದ ದಿನ. ಇದು ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಎಲ್ಲ ಇದು ನೆಚ್ಚಿನ ನಾಯಕರಾದ ಇವಾಗ ನಮ್ಮಲ್ಲಿ ಡಿಕೆ ಶಿವಕುಮಾರ್ ಅವರು ಇವತ್ತು CM ಆಗಿ ಪದಗ್ರಹಣ ತಗೋತಿದ್ದಾರೆ. ಈ ಸಂತೋಷದ ದಿನ ನಾವು ನಮ್ಮ ಕ್ಷೇತ್ರದಲ್ಲೇ ಇವಾಗ ಸುಬ್ರಹ್ಮಣ್ಯ ನಗರ ವಾರ್ಡಲ್ಲಿ ಎಲ್ಲರ ಜೊತೆ ಹಂಚ್ಕೋಬೇಕು ಅಂತ ಇವತ್ತು ಬೆಳಿಗ್ಗೆ ಇವಾಗ ಚಲಪತಿ ಅವರ ಇವಾಗ ನೇತೃತ್ವದಲ್ಲಿ ನಮ್ಮ ವಾರ್ಡ್ ಅಧ್ಯಕ್ಷರು, ನಮ್ಮ ಇವಾಗ ಬೇರೆ ಮುಖಂಡರುಗಳು ಎಲ್ಲರ ಸಮ್ಮುಖದಲ್ಲಿ ಇದು ಎಲ್ರಿಗೂ ಸಿಹಿ ಹಂಚಿ ಇದನ್ನು ನಾವು ಕೊಂಡಾಡ್ತಾ ಇದ್ದೀವಿ. ಒಂದು ಪಕ್ಷನಿಷ್ಠೆಗೆ ಏನು ಬೆಲೆ ಸಿಗಬೇಕು ಅಂತ ನಾವು ಡಿಕೆ ಶಿವಕುಮಾರ್ ಸಾಹೇಬ್ರನ್ನ ನೋಡಿದ್ರೆ ನಮಗೆ ಇವಾಗ ಗೊತ್ತಾಗುತ್ತೆ. ಅವರು ಲೀಡರ್ಶಿಪ್ಪಲ್ಲಿ ನಾವಿನ್ನೂ ಇದು ಒಳ್ಳೆ ಕೆಲಸಗಳು ಮಾಡಿ ಇಲ್ಲಿ ಮುಂದೆ 28ರ ಚುನಾವಣೆಯಲ್ಲೂ ಇವಾಗ ಕಾಂಗ್ರೆಸ್ನ ಅಧಿಕಾರಕ್ಕೆ ಇವಾಗ ತರಕ್ಕೆ ನಾವು ಅವ್ರ ಜೊತೆ ಎಲ್ಲರೂ ಇವಾಗ ಕೈ ಜೋಡಿಸ್ತೀವಿ. ಡಿಕೆ ಶಿವಕುಮಾರ್ ಸಾಹೇಬರು 25ನೇ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುತ್ತಿರುವುದರಿಂದ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತುಂಬ ಸಂತೋಷವಾಗಿದೆ. ಈ ದಿನ ನಾವು ನಾಗರಿಕರಿಗೆ ಸಿಹಿ ಹಂಚುವ ಮೂಲಕ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಸರ್. ನೂತನವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸುತ್ತಿರುವ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಕ್ಷ ಇವತ್ತೇನು ಅಧಿಕಾರಕ್ಕೆ ಬಂದಿದೆ ಅದು ಅವರ ಶ್ರಮ, ಸಂಘಟನಾ ಚತುರ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಯಾವುದು ಎದೆಗುಂದಲೇ ಎಲ್ಲ ಕಾರ್ಯಕರ್ತರನ್ನ ಹುರಿದುಂಬಿಸ್ಕೊಂಡು ಇವತ್ತು ನಾಡಿನಾದ್ಯಂತ ಅವರ ಕೆಲಸ ಕಾರ್ಯಗಳ ಮುಖಾಂತರ ಅವ್ರಿಗೆ ಏನು ಸಿಗಬೇಕಾಗಿತ್ತೋ ಆ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ನಾವೆಲ್ಲರೂ ಕೂಡ ಕಾರ್ಯಕರ್ತರು ಆಶಿಸೋದಷ್ಟೇ ಉಳಿದ ಅವಧಿನಲ್ಲಿ ಅವರಿಂದ ರಾಜ್ಯಕ್ಕೆ ಭಾಳ ಒಳ್ಳೊಳ್ಳೆ ಕೆಲಸಗಳಾಗಲಿ ಅಂಥೇಳಿ ನಾವೆಲ್ಲರೂ ಕೂಡ ಇವತ್ತು ಅನೂಪ್ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ, ಚಲಪತಿ ಅವರ ನೇತೃತ್ವದಲ್ಲಿ ಇವತ್ತು ಸುಬ್ರಹ್ಮಣ್ಯ ನಗರ ವಾರ್ಡಲ್ಲಿ ಇವತ್ತು ಸಿಹಿ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವ್ರಿಗೆ ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಮ್ಮೆ ಸಮಸ್ತ ಸುಬ್ರಹ್ಮಣ್ಯ ನಗರ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ, ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಶುಭಾಶಯವನ್ನು ಕೇಳ್ತೀವಿ ಸರ್. ಇವತ್ತು ಸುಬ್ರಹ್ಮಣ್ಯ ವಾರ್ಡಲ್ಲಿ ಎಲ್ಲ ಕಾರ್ಯಕರ್ತರು ಮತ್ತು ಎಲ್ಲ ಜನಾಂಗ ಸೇರಿ
ನಾವು ಕಾರ್ಯಕರ್ತರು ಒಂದೇ ಒಬ್ಬರೇ ಅಲ್ಲ, ಎಲ್ಲ ಜನಾಂಗಕ್ಕೂ ಒಂಥರ ಇಷ್ಟ ಆಗಿದೆ ಈ ಇದು ಡಿ ಕೆ ಶಿವಕುಮಾರ್ ತುಂಬ ದಿವಸ ಕಾಯ್ತಾ ಇದ್ದಿದ್ದು. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಕಾಯ್ತಾಯಿದ್ರು. ಅದು ಎಲ್ಲರಿಗೂ ಸಂತೋಷ ಆಗಿರೋದ್ರಿಂದ ನಮ್ಮ ಜನಾಂಗ ಸೇರಿ ಎಲ್ಲ ಜನಾಂಗ ಸೇರಿ ಮತ್ತು ನಾವೆಲ್ಲ ಕಾರ್ಯಕರ್ತರು ಸೇರಿಕೊಂಡು ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇವತ್ತಿಂದ ನಾಳೆ ಸಂಜೆವರೆಗೂ ಈ ಕಾರ್ಯಕ್ರಮ ಮುಂದುವರಿತದೆ. ಸ್ವೀಟ್ ಹಂಚೋ ಅಂತ ಕಾರ್ಯಕ್ರಮ ನಾಳೆ ಸಂಜೆವರೆಗೂ ಮುಂದುವರಿತದೆ. ಎಲ್ರಿಗೂ ನಮಸ್ಕಾರ. ಈ ದಿನ ಏನು 3ನೇ ತಾರೀಕು ನಮ್ಮ ಡಿ ಕೆ ಶಿವಕುಮಾರ್, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ದಿನ CM ಸ್ಥಾನ ಆಗಿ ಪದಗ್ರಹಣ ಮಾಡ್ತಿದ್ದಾರೆ, ಇನ್ಚಾರ್ಜ್ ತಗೋತಾ ಇದ್ದಾರೆ. ಏನು ಅವರು ಸೋಲಿಲ್ಲದ ಸರ್ದಾರ ಅಂತೇಳಿ ಕನಕಪುರದ ಬಂಡೆ ಅಂತ ನಮ್ಮ ಪಕ್ಷಕ್ಕೆ ತುಂಬ ಅವರ ನೇತೃತ್ವದಲ್ಲಿ ಪಕ್ಷ ತುಂಬ ಬಲಪಡಿಸಿ ಹಿಂದೆಯಿಂದ ಅವರು ಬಂದಿದ್ದಾರೆ. ಈಗಲೂ ಅವರು ಮುಂದೆ ನಮ್ಮ ಸರ್ಕಾರವನ್ನು ಏನು ಮುಂದೆ 28ಕ್ಕೆ ಅವರೇ ಒಂದು CM ಆಗ್ತಾರೆ ಮತ್ತು ನಮ್ಮ ಪಕ್ಷನೇ ಸರ್ಕಾರನೇ ಬರುತ್ತೆ ಅಂತ ಹೇಳಿ ಈ ದಿನ ಅವ್ರಿಗೆ ಎಲ್ಲ ನಮ್ಮ ಮಹಿಳೆಯರು, ನಮ್ಮ ಎಲ್ಲ ಲೀಡರ್ಸು ಪರವಾಗಿ ನಮ್ಮ ಸುಬ್ರಹ್ಮಣ್ಯ ನಗರ ವಾರ್ಡು ಮಲ್ಲೇಶ್ವರಂ ಕ್ಷೇತ್ರ ನಮ್ಮ ಅನೂಪ್ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪದಗ್ರಹಣ ಮಾಡ್ತಿದ್ದಾರೆ. ನನ್ನ ಹೆಸರು ಸುಮಾ ಅಂತ, ನಾನು ಗ್ಯಾರಂಟಿ ಕಮಿಟಿ ಇದ್ದೀನಿ. ಈ ದಿನ ನೂತನ ಮುಖ್ಯಮಂತ್ರಿ ಆಗ್ತಾ ಇರೋ ಡಿ ಕೆ ಶಿವಕುಮಾರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನನ್ನ ಹೆಸರು ಕೇಶವ ಪ್ರಸಾದ್ ಅಂತ, KPCC ಜನರಲ್ ಸೆಕ್ರೆಟರಿ OBC. ಇವತ್ತು ಭಾಳ ಸುದಿನ ನಮಗೆ, ಯಾಕಂದರೆ ಒಬ್ಬ ಸಾಮಾನ್ಯ ಹುಡುಗ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಕನಕಪುರ ತಾಲೂಕು ದೊಡ್ಡಾಲಹಳ್ಳಿ ಕೆಂಪೇಗೌಡ ರೋಟಲ್ಲಿ ಹುಟ್ಟಂಥ ಒಬ್ಬ ಮಗ 22 ವರ್ಷಕ್ಕೆ ರಾಜಕಾರಣಕ್ಕೆ ಕಾಲಿಕ್ಕಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಹಂತವಾಗಿ ಬೆಳೆದು ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ನಮಗೆ ಭಾಳ ಸುದಿನ ಇವತ್ತು. ಹೆಸರು ರತಿ ಗಿರೀಶ್ ಅಂತ, ನಾನು ಕಾಂಗ್ರೆಸ್ ಇಲ್ಲಿ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತೇನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಮಾಡ್ತಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಷಯ. ನುಡಿದಂತೆ ನಡೆದ ಸರ್ಕಾರ ನಮ್ಮದು. ಬೇರೆ ಯಾವುದು ಪಕ್ಷಗಳು ಮಾಡದಿರೋ ಅಂತ ಒಂದು 5 ಗ್ಯಾರಂಟಿಯನ್ನು ಕರ್ನಾಟಕಕ್ಕೆ ತಂದ ಮೊಟ್ಟ ಮೊದಲ ಕಾಂಗ್ರೆಸ್ ಸರ್ಕಾರ. ನಮಗೆ ಒಂದು ಬುನಾದಿಯಾಗಿ ಇಂದಿರಾ ಗಾಂಧಿಯವರು ದೇಶವನ್ನು ತೊಟ್ಟಿಲನ್ನು ತೂಗೋ ಕೈ ದೇಶವನ್ನು ಆಳಬಲ್ಲದು ಅಂತ ತೋರಿಸ್ಕೊಟ್ಟ ಒಂದು ಇಂದಿರಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಇವತ್ತು ಇಷ್ಟೊಂದು ಮಹಿಳೆಯರು ನಾವು ಸೇರಿ ನಾವು ಒಂದು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತಾ ಇದ್ದೀವಿ.